ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಟೆಟ್ಗೆ ಸಂಬಂಧಪಟ್ಟ ಹಾಗೆ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾವ ಪುಸ್ತಕಗಳನ್ನು ಓದಬೇಕು, ಎಲ್ಲ ಸಬ್ಜೆಕ್ಟ್ನವರು ಕೂಡ ಇಂಗ್ಲೀಷು, ಕನ್ನಡ, ಸೋಷಿಯಲ್ ಸೈನ್ಸು, ಮ್ಯಾಥ್ಸು, ಸೈನ್ಸು, ಹಿಂದಿ, ಮರಾಠಿ, ಉರ್ದು ಮತ್ತು ಸೈಕಾಲಜಿ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಬುಕ್ಸ್ ಬೆಸ್ಟ್ ಅನ್ನೋದನ್ನು ಇಲಾಖೆನೇ ತಿಳಿಸಿರುವಂಥದ್ದು. ಸೊ ಇಲಾಖೆ ಸೂಚಿಸಿದಂತಹ ಅತ್ಯವಶ್ಯಕ ಪುಸ್ತಕಗಳ ಒಂದು ಪಟ್ಟಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪೇಪರ್ 1 ಆ್ಯಂಡ್ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಮೂರು ಪ್ರಶ್ನೆ ಪತ್ರಿಕೆಗಳು ಕಾಮನ್ ಆಗಿರುತ್ತಲ್ಲ. ಸೊ ಸೈಕಾಲಜಿ, ಇಂಗ್ಲೀಷು, ಆಮೇಲೆ ಕನ್ನಡ, ಈ ಮೂರು ಸಬ್ಜೆಕ್ಟ್ಗಳು ಪೇಪರ್ 1 ಆ್ಯಂಡ್ ಪೇಪರ್ 2ಗೆ ಕಾಮನ್ ಆಗಿರೋಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಸೊ ಈ ಮೂರನ್ನು ನೀವು ಆಟ್ ಎ ಟೈಮ್ ಓದ್ಕೊಂಡ್ಬಿಟ್ರೆ ನೆಕ್ಸ್ಟ್ ಉಳಿದಂತಹ 5 ಸಬ್ಜೆಕ್ಟ್ಗಳನ್ನ ನೀವು ಕವರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಇಲಾಖೆ ಕೆಲವೊಂದು ಪುಸ್ತಕಗಳ ಪಟ್ಟಿಯನ್ನು ನಮಗೆ ತಿಳಿಸಿದೆ. ಮೊದಲನೇದಾಗಿ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು, ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆ ಮುದ್ರಿಸಿ ಪ್ರಕಟಿಸಿರುವ 1ರಿಂದ 12ನೇ ತರಗತಿಯವರೆಗಿನ ಪುಸ್ತಕಗಳು ಅಂತ. ಸೊ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಗೆ ಹೇಳ್ತಾನೆ ಇರ್ತೀನಿ, 6ನೇ ತರಗತಿಯಿಂದ ಅಥವಾ 1ನೇ ತರಗತಿಯಿಂದ 12ನೇ ತರಗತಿ ತನಕ ಇರತಕ್ಕಂತಹ ಎಲ್ಲ ಕನ್ನಡ NCERT ಬುಕ್ಸ್ಗಳು, ಕರ್ನಾಟಕ ಸರ್ಕಾರ ಬಿಡುಗಡೆಗೊಳಿಸಿದಂತಹ ಬುಕ್ಸ್ಗಳ ಒಂದು ಬ್ಯಾಕ್ ಸೈಡಲ್ಲಿ ಅಂದರೆ ಪ್ರತಿಯೊಂದು ಪಾಠ ಆದ ನಂತರ ಏನು ಆಕ್ಟಿವಿಟೀಸ್ ಅಂತ ಕೊಡ್ತಾರೆ, ಚಟುವಟಿಕೆಗಳು ಅಂತ ಕೊಡ್ತಾರೆ, ಅದನ್ನು ನೀವು ಓದ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಅಲ್ಲಿ ಎಲ್ಲ ರೀತಿಯಾದಂತಹ ಒಂದು ಗ್ರಾಮರ್ಗಳು, ವರ್ಣಮಾಲೆಯಿಂದ ಹಿಡಿದು ಅಲಂಕಾರ, ಛಂದಸ್ಸುಗಳ ತನಕನೂ ಕೂಡ ನಿಮಗೆ ಪ್ರತಿಯೊಂದು ವ್ಯಾಕರಣಗಳು ನಿಮಗೆ ಸಿಕ್ಬಿಡುತ್ತೆ. ಸೊ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನ ರೆಫರ್ ಮಾಡ್ತು ಅಂತಂದರೆ ಬೇರೆ ಯಾವುದೇ ಬುಕ್ಸ್ನ ಪರ್ಚೇಸ್ ಮಾಡುವಂತಹ ಒಂದು ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ಸೊ ಇದನ್ನು ಕೂಡ ನೀವು ಓದ್ಬೋದಂತ ಇವಾಗ ಇಲಾಖೆ ತಿಳಿಸಿರೋ ಅಂಥದ್ದು. ಇನ್ನು ಎರಡನೇದಾಗಿ ಕನ್ನಡ ಭಾಷಾ ಬೋಧನಾ ಮಾರ್ಗ ಮತ್ತು ತತ್ವ ಅಂತ ಹೇಳಿ ಆಥರ್ ಬಂದು ಅನಸೂಯ ವಿ ಪರಗಿ ಅಂತ ಹೇಳಿ. ಸೊ ಇವರ ಒಂದು ಬುಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಕನ್ನಡ ಪ್ರೌಢಶಾಲಾ ವ್ಯಾಕರಣ KS ಧರಣೀಂದ್ರಯ್ಯ ಅವರು ಬರೆದಿರೋವಂಥದ್ದು. ಸೊ ನೀವು ಇದನ್ನು ಲಿಸ್ಟ್ ಮಾಡಿಕೊಂಡ್ರೆ ನಿಮಗೆ ಯಾವುದು ಬುಕ್ ಅನುಕೂಲ ಆಗುತ್ತೋ ಆ ಬುಕ್ನ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಸ್ಪರ್ಧಾ ಕಲಿ ಅಂತ ಅಂದ್ಬಿಟ್ಟು NTSE ಮತ್ತು NMMS ಎಕ್ಸಾಮ್ನ ಒಂದು ಕೈಪಿಡಿ ಆಗಿರುತ್ತೆ. ಅದು ಕೂಡ ಬಹಳ ಚೆನ್ನಾಗಿರುತ್ತೆ, ಬಿಕಾಸ್ ಅಲ್ಲಿ ಎಲ್ಲ ರೀತಿಯಾದಂತಹ ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಆ್ಯಂಡ್ ವರ್ಕ್ ಬುಕ್ ಕೂಡ ನಿಮಗೆ ಕೊಟ್ಟಿರ್ತಾರೆ. ಭಾಷೆ ಮತ್ತು ಕನ್ನಡ ಭಾಷಾ ಬೋಧನೆ ಓಬಳೇಶ್ವರ ಘಟ್ಟಿ ಅಂತ ಅಂದ್ಬಿಟ್ಟು, ಕನ್ನಡ ಭಾಷಾ ಬೋಧನೆ ಅನಂತರಾಮು ಅಂತ, ಆಮೇಲೆ ಕನ್ನಡ ವ್ಯಾಕರಣ ದರ್ಪಣ, ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆ. ಸೊ ಇದಿಷ್ಟು ಬುಕ್ಸ್ಗಳು ಏನಾಗಿರುತ್ತೆ, ಕನ್ನಡ ವ್ಯಾಕರಣಕ್ಕೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ TET ಅಂತ ಬಂದಾಗ ಕನ್ನಡದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಿರೋದಕ್ಕಿಂತ ಈ ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಜಾಸ್ತಿ ಇರುತ್ತೆ. ಸೊ 100% ಅಂತ ತಗೊಂಡಾಗ ಅದರಲ್ಲಿ 85% ಏನಿರುತ್ತೆ ಕಂಪ್ಲೀಟ್ ವ್ಯಾಕರಣ ಇರುತ್ತೆ. ಸೊ ಇನ್ನು 15% ಮಾತ್ರ ಏನಿರುತ್ತೆ ಕನ್ನಡ ಲಿಟರೇಚರ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಸೊ ಹಾಗಾಗಿ ಇಷ್ಟು ಬುಕ್ಸ್ ಸಜೆಸ್ಟ್ ಮಾಡಿದ್ದಾರೆ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟು ಇಂಗ್ಲೀಷ್. ಸೊ ಆಂಗ್ಲ ಭಾಷೆ ಅಂತ ಬಂದಾಗ ಇಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ. ಸೊ ಮೊದಲನೇದಾಗಿ ನೋಡಿ ಇಲ್ಲಿ ಕ್ಲಾಸ್ 1 to 12 ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ವರ್ಕ್ ಬುಕ್ಸ್ ಅಂತ ಇದೆ, ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ. ಸೊ ಕರ್ನಾಟಕ ಪಠ್ಯಪುಸ್ತಕ ಸಂಘ ಬಿಡುಗಡೆ ಮಾಡಿರುವಂಥದ್ದು 1ರಿಂದ 10ನೇ ತರಗತಿ ತನಕ ಇರತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್, 12ನೇ ತರಗತಿ ತನಕ ಇರತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಸು ಮತ್ತು ವರ್ಕ್ ಬುಕ್ಗಳನ್ನು ನೀವು ಆ ಬುಕ್ಸ್ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಬೇಕು ಅಂತ. ಸೊ ಇದು ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಬಿಡುಗಡೆ ಮಾಡಿರುವಂಥದ್ದು. ನೆಕ್ಸ್ಟು 1 to 12 ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ವರ್ಕ್ ಬುಕ್ಸು NCERT ಮತ್ತು ಕೆಳಗಡೆ ನೋಡಿ ಇಲ್ಲಿ D.Ed ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್. ಸೊ D.Ed ಮೆಥಡ್ಸ್ ಅಲ್ಲಿ ಬರುತ್ತಲ್ಲ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಅಲ್ಲಿ. ಸೊ ಅದು DSERT ಕರ್ನಾಟಕ ಇವರು ಪ್ರಕಟಣೆ ಮಾಡಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ 4th one B.Ed ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಅಲ್ಲಿ ಬರ್ತಕ್ಕಂತಹ B.Ed ಮೆಥಡ್ಸ್ ಆಫ್ ಟೀಚಿಂಗ್ ಇದನ್ನ ನೀವು ಓದ್ಕೊಂಡ್ರೆ ಸಾಕಾಗುತ್ತೆ. ಇಂಗ್ಲೀಷಿಗೆ ಬೇರೆ ಆಥರ್ಗಳು ಬರೆದಿರುವಂತಹ ಬುಕ್ಸ್ನ ಪರ್ಚೇಸ್ ಮಾಡೋಕ್ಕಿಂತ ನನ್ನ ಪ್ರಕಾರ ಇಲ್ಲಿ ತಿಳಿಸಿರೋ ಹಾಗೆ 1 to 12 ವರ್ಕ್ ಬುಕ್ಸ್ ಮತ್ತು ಟೆಕ್ಸ್ಟ್ ಬುಕ್ಸ್ಗಳನ್ನ ರೆಫರ್ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲಿ ಬಹಳಷ್ಟು ಜನರದ್ದು ಆಥರ್ದು ಕೊಟ್ಟಿದ್ದಾರೆ, ಬಟ್ ನಿಮಗೆ ತುಂಬ ಅನುಕೂಲ ಆಗೋದು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಸ್ಗಳನ್ನೇ ನೀವು ರೆಫರ್ ಮಾಡಬೇಕಾಗತ್ತೆ. ಅದನ್ನು ತೊಗೊಂಡ್ರೆ ನಿಮಗೆ TET ಮತ್ತು HST ಎರಡಕ್ಕೂ ಆಗುತ್ತೆ. ಸೊ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಬಂದಾಗ ನಿಮಗೆ ಲಿಟರೇಚರ್ಗಿಂತ
ವ್ಯಾಕರಣ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಗಲೇ ಹೇಳ್ದಂಗೆ 85% ನಿಮಗೆ ಗ್ರಾಮರಲ್ಲೇ ಕೇಳೋದ್ರಿಂದ ನಿಮಗೆ ಟೆಕ್ಸ್ಟ್ ಬುಕ್ಸ್ ಬೆಸ್ಟ್ ಅಂತ ಅನಿಸುತ್ತೆ. ಇಲ್ಲಿ ನೆಕ್ಸ್ಟ್ ನೋಡಿ, ಇಲ್ಲಿ ಇದು ಕೊಟ್ಟಿದ್ದಾರೆ ಉರ್ದು ಭಾಷೆಗೆ ಯಾವ್ಯಾವ ಒಂದು ಟೆಕ್ಸ್ಟ್ ಬುಕ್ಸ್ಗಳನ್ನ ಅಥವಾ ಯಾವ್ಯಾವ ಆಥರ್ ಬರೆದಿರೋ ಬುಕ್ಸ್ಗಳನ್ನ ತೊಗೊಳ್ಬೇಕು ಅಂತ. ಸೊ ಇಲ್ಲಿ KTBS ಬ್ಯಾಂಗ್ಳೂರು ಇವರು ಪಬ್ಲಿಷ್ ಮಾಡಿರುವಂತಹ ಬುಕ್ಸ್ಗಳ ಲಿಸ್ಟನ್ನು ಕೊಟ್ಟಿದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಫಸ್ಟ್ ಲ್ಯಾಂಗ್ವೇಜ್ ಉರ್ದು ಟೆಕ್ಸ್ಟ್ ಬುಕ್ಸ್ ಅಂತ. ಸೊ ಅಷ್ಟನ್ನ ನೀವು ಓದ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ತಮಿಳು ಭಾಷೆ. ಸೊ ತಮಿಳು, ನಮ್ಮ ಕರ್ನಾಟಕದಲ್ಲಿ ತಮಿಳು ಭಾಷೆ ಪರೀಕ್ಷೆ ಬರೆಯೋರ ಸಂಖ್ಯೆ ಬಹಳ ಕಡಿಮೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ಇಲ್ಲಿ ಪಾಸ್ ಮಾಡಿ ಯಾವ್ಯಾವ ಬುಕ್ಸ್ ಅಂತ ಅಂದ್ಬಿಟ್ಟು ನೀವು ಲಿಸ್ಟ್ ಮಾಡ್ಕೊತ ಹೋಗಿ. ತಮಿಳು ಭಾಷೆ ಕೊಟ್ಟಿದ್ದಾರೆ ಆ್ಯಂಡ್ ತೆಲುಗು ಭಾಷೆ ಕೊಟ್ಟಿದ್ದಾರೆ, ತೆಲುಗುನಲ್ಲಿ ಎಕ್ಸಾಮ್ ಬರೆಯೋರು. ಆ್ಯಂಡ್ ಮರಾಠಿ ಭಾಷೆಯನ್ನು ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಆಯ್ಕೆ ಮಾಡ್ಕೊಂಡಿರೋರು ಕೂಡ ತೊಗೊಳ್ಬೋದು. ಇದು ಕೂಡ KTBS ಬ್ಯಾಂಗ್ಳೂರು ಪಬ್ಲಿಕೇಶನ್ಸು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಹಿಂದಿ ಭಾಷೆ. ಸೊ ಹಿಂದಿ ಸ್ವಲ್ಪ ಜನ ತೊಗೊತಾರೆ ಅಂತ ಅನ್ಕೊಳ್ತೀನಿ. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಇರ್ತಕ್ಕಂತಹ ಟೆಕ್ಸ್ಟ್ ಬುಕ್ಸು KTBS ಬ್ಯಾಂಗ್ಳೂರು ಅವರ ಒಂದು ಪಬ್ಲಿಕೇಶನ್ಸು. ಆ್ಯಂಡ್ ಎರಡನೇದಾಗಿ ಆಧುನಿಕ ಹಿಂದಿ ವ್ಯಾಕರಣ ಮತ್ತು ರಚನೆ ಅಂತ ಇದೆ. ಡಾಕ್ಟರ್ ವಾಸುದೇವಾನಂದ ಪ್ರಸಾದ್ ಅಂತ ಹೇಳಿ ಆಥರ್ ನೇಮು. ಆ ಬುಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಇದೆಲ್ಲ ಇಲಾಖೆ ಕಡೆಯಿಂದ ತಿಳಿಸಿರುವಂತಹ ಒಂದು ಬುಕ್ಸ್ಗಳ ಲಿಸ್ಟ್ ಆಗಿರುತ್ತೆ. ಆ್ಯಂಡ್ ಮೂರನೇದಾಗಿ ಭಾಷಾ ಶಿಕ್ಷಣ ಸಿದ್ಧಾಂತ ಮತ್ತು ಪ್ರವಿಧಿ ಅಂತ ಇದೆ. ಇದು ಮನೋರಮಾ ಗುಪ್ತಾ ಅಂತ ಹೇಳಿ ಆಥರ್ ಬರ್ತಾರೆ. ಇದು ಕೂಡ ತುಂಬ ಚೆನ್ನಾಗಿರುವಂತಹ ಬುಕ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಶಿಕ್ಷಾ ಮೇ ಕ್ರಿಯಾತ್ಮಕ ಅನುಸಂಧಾನ ಆಗಿರ್ಬೋದು, ಹಾಗೆಯೇ ಸಫಲ್ ಶಿಕ್ಷಣ ಕಲಾ ಆಗಿರ್ಬೋದು, ಶಿಕ್ಷಾ ಮನೋವಿಜ್ಞಾನ ಆಗಿರ್ಬೋದು, ಹಿಂದಿ ವ್ಯಾಕರಣ. ಸೊ ಬಹಳಷ್ಟು ಆಥರ್ಗಳು ಬರೆದಿರೋ ಬುಕ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದಿಷ್ಟು ಏನು ಹಿಂದಿಗೆ ಸಂಬಂಧಪಟ್ಟ ಹಾಗೆ ಯಾವ ಬುಕ್ಸ್ನ ತಗೊಳ್ಬೇಕಂತ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಸಂಸ್ಕೃತ ಭಾಷೆಗೆ, ಸಂಸ್ಕೃತ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇದೆ ಪಾರು ಪ್ರಕಾಶನ ಅಂತ ಅಂದ್ಬಿಟ್ಟು. ಇದು ಸಂಸ್ಕೃತ ಶುಭಾಷಿತಗಳು ಅಂತ ಹೇಳ್ಬಿಟ್ಟು ಇದು ಕೊಟ್ಟಿದ್ದಾರೆ. ಅವರು ಆಥರ್ ಇರ್ತಾರೆ. ಆ್ಯಂಡ್ ಅದಿಲ್ಲ ಅಂತಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಇರತಕ್ಕಂತಹ KTBS ಬ್ಯಾಂಗ್ಳೂರ್ ಪಬ್ಲಿಕೇಶನ್ಸ್ನ ಒಂದು ಬುಕ್ಸ್ನ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ಇದು ಇಂಪಾರ್ಟೆಂಟ್. ಸೊ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಬಹಳಷ್ಟು ಜನರಿಗೆ ಬಹಳ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ಬುಕ್ಸ್ನ ಓದಬೇಕು, ಯಾವ ಬುಕ್ಸಿಂದ ಯಾವ ಪ್ರಶ್ನೆಗಳು ಬರುತ್ತೆ, ನಾವು ತೊಗೊಂಡಿರೋ ಬುಕ್ಸಿಂದ ಒಂದೂ ಪ್ರಶ್ನೆಗಳು ಬಂದಿಲ್ಲ, ಸೊ ಬೆಸ್ಟ್ ಬುಕ್ಸ್ ಯಾವುದು ಅಂತ ಬಹಳಷ್ಟು ಆಥರ್ಗಳು ಬರೆದಿರುವಂತಹ ಬುಕ್ಸ್ಗಳಿದ್ದಾವೆ. ಸೊ ದಿ ಬೆಸ್ಟ್ ಬುಕ್ ಅಂತಂದರೆ ವಾಮದೇವಪ್ಪನವರ ಬುಕ್ಕು, ಮತ್ತು ಜೊತೆಗೆ ಡಾಕ್ಟರ್ SK ಮಂಗಲ್ ಅಂತ ಇದ್ದಾರೆ, ಅವರು ಬರೆದಿರ್ತಕ್ಕಂತಹ ಬುಕ್ ಆಗಿರ್ಬೋದು, ಮತ್ತು KM ಸುರೇಶ್ ಅವ್ರದ್ದು ಬಹಳಷ್ಟು ಬುಕ್ಸ್ಗಳಿದ್ದಾವೆ ಏನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಡಾಕ್ಟರ್ SK ಮಂಗಲ್ ಅಂತ ಅಂದ್ಬಿಟ್ಟು ಅವ್ರ ಇಲಾಖೆಯವರೇ ಹೇಳಿರೋವಂಥದ್ದು. ಆ ಬುಕ್ ತುಂಬ ಬೆಸ್ಟ್ ಬುಕ್ ಆಗಿರುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ CB ಸರಸ್ವತಿ ಅಂತ ಹೇಳ್ಬಿಟ್ಟು ಲರ್ನಿಂಗ್, ಟೀಚಿಂಗ್ ಆ್ಯಂಡ್ ಅಸೆಸ್ಮೆಂಟ್ ಅಂತ ಹೇಳಿ ಒಂದು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದು ಬುಕ್ನ ಬರೆದಿದ್ದಾರೆ. ಇದು ಕೂಡ ಚೆನ್ನಾಗಿರುವಂತಹ ಬುಕ್ ಆಗಿರುತ್ತೆ. ಸೊ ಇದಿಷ್ಟು ಕೂಡ ನೀವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ತಗೊಳ್ಬೋದು, ಸೈಕಾಲಜಿಗೆ. ಮತ್ತು ಇಲ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲೂ ಕೂಡ ನೋಡಿ 1 to 12th ಸೈನ್ಸ್ ಎಲ್ಲ ಸಬ್ಜೆಕ್ಟುಗಳು ಕೂಡ ನೀವು ಮೇಯ್ನ್ ಆಗಿ ಫಸ್ಟು ಓದ್ಕೊಳ್ಬೇಕಾಗಿರೋದೇ ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ತನಕ ಇರ್ತಕ್ಕಂತಹ ಟೆಕ್ಸ್ಟ್ ಬುಕ್ಸ್ಗಳು. ಸೊ ಅದನ್ನು ಓದ್ಕೊಂಡ್ರೆ ನಿಮಗೆ ಬೇರೆ ಯಾವುದೇ ಬುಕ್ಸ್ನ ಪರ್ಚೇಸ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಫಸ್ಟು ನೀವು ಆ ಬುಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾದರೆ ಎಕ್ಸ್ಟ್ರಾ ರೆಫರೆನ್ಸ್ಗೋಸ್ಕರ ನೀವು ಬೇರೆ ಬೇರೆ ಬುಕ್ಸ್ಗಳನ್ನ ತೊಗೋಬೋದು. ಸೊ ಬುಕ್ಸ್ಗಳು ತೊಗೊಳಕ್ಕಾಗಿಲ್ಲ ಅಂತಂದ್ರೂ ಕೂಡ ಬಹಳಷ್ಟು ವೆಬ್ಸೈಟ್ಗಳಿದಾವಲ್ವಾ, ಇವಾಗೇನು ಕೂತಲ್ಲೇ ಎಲ್ಲ ಬುಕ್ಸ್ಗಳನ್ನ ಕೂಡ ಮನೇಲೇ ಕೂತ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬೋದು. ಸೊ ಹಾಗಾಗಿ ನೋಡಿ, ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಯಾವ ಬುಕ್ಸ್ನ ಪರ್ಚೇಸ್ ಮಾಡಬೇಕು, ನಾವು ಪರ್ಚೇಸ್ ಮಾಡಬೇಕಾ, ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾ, ಅಥವಾ 1 to 12th ಬುಕ್ಸ್ ರೆಫರ್ ಮಾಡಬೇಕಾ. ಸೊ ಚಾಯ್ಸಸ್ ಯುವರ್ಸ್, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸೋಷಿಯಲ್ ಸ್ಟಡೀಸ್ ತುಂಬ ಜನ, ಸಮಾಜ ವಿಜ್ಞಾನ ಪಾಠಗಳು ಅಂತ ಬಂದಾಗ KTBS ಬ್ಯಾಂಗ್ಳೂರ್ ಪಬ್ಲಿಕೇಶನ್ಸ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಬುಕ್ಸ್ ಪರ್ಚೇಸ್ ಮಾಡ್ಬೋದು. ಆಮೇಲೆ ಮೆಥಡ್ಸ್ ಆಫ್ ಟೀಚಿಂಗ್ ಅಂತ ಬರುತ್ತೆ, MC ಮೂರ್ತಿ ಅವರು ಬರೆದಿರೋಂಥ ಬುಕ್ಕು, ಅದನ್ನ ಕೂಡ ನೀವು ತಗೊಳ್ಬೋದು. ಆಮೇಲೆ ದ ಟೀಚಿಂಗ್ ಆಫ್ ಸೋಷಿಯಲ್ ಸ್ಟಡೀಸ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿದೆ. ಇನ್ನು ಇದು ಇಂಗ್ಲಿಷ್ ಮೀಡಿಯಂ ಬುಕ್ಸ್ ಆಯ್ತಾ. RV ರಾಜೇಶ್ವರಿ ಸೆಕೆಂಡ್ ಎಡಿಷನ್ ಅಲೈಡ್ ಪಬ್ಲಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಹ್ಯಾಂಡ್ ಬುಕ್ ಫಾರ್ ಹಿಸ್ಟ್ರಿ ಟೀಚರ್ಸ್ ಅಂತ ಹೇಳಿ ಬರೆದಿದ್ದಾರೆ ಸೋಷಿಯಲ್ ಸ್ಟಡೀಸ್ಗೆ. ಸೊ ಅದು ಕೂಡ ಬಹಳ ಒಳ್ಳೆ ಬುಕ್ ಆಗಿರುತ್ತೆ. ಇನ್ನು ಕನ್ನಡ ಅಂತ ಬಂದಾಗ ಪ್ರೊಫೆಸರ್ MC ಮೂರ್ತಿ ಅವರಾಗಿರ್ಬೋದು, ಡಾಕ್ಟರ್ ಲೀಲಾವತಿ ಆಗಿರ್ಬೋದು, TM ರಾಜು, ಸುರೇಶ್ ಕೆ, ಮತ್ತು ಡಾಕ್ಟರ್ ಕೊಂಗವಾಡ, ಇದು ತುಂಬ ಚೆನ್ನಾಗಿದೆ, ಕೊಂಗವಾಡ ಅವ್ರದ್ದು ಬುಕ್ಕು, ಅದು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಬುಕ್ಸ್ಗಳು ಕನ್ನಡ ಮೀಡಿಯಂ ಅವ್ರಿಗೆ ಇದು ತುಂಬ ಚೆನ್ನಾಗಿದೆ. ಸೊ ಈ ಬುಕ್ನ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಬುಕ್ ಲಿಸ್ಟು, ಸೊ ನೀವು ಅದನ್ನೇ ಓದಬೇಕು, ಅದೇ ಫೈನಲ್ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಆಪ್ಷನಲ್, ಇದು ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಪರ್ಚೇಸ್ ಮಾಡಿ ಓದ್ಬೋದು. ಇಲ್ಲ ಇದಕ್ಕಿಂತ ಒಳ್ಳೊಳ್ಳೆ ಬುಕ್ಸ್ ನನಗೆ ಗೊತ್ತಿದೆ ಅಂತಂದ್ರೂ ಕೂಡ ನೀವು ಅದನ್ನು ಪರ್ಚೇಸ್ ಮಾಡಿ ಓದ್ಬೋದು. ಬಟ್ ಗೌರ್ಮೆಂಟ್ ಸಜೆಸ್ಟ್ ಮಾಡಿರೋಂತಹ ಬುಕ್ಸ್ ಇದಾಗಿರುತ್ತೆ. ಅಂದರೆ ಇದು ಕೂಡ ತುಂಬ ಒಳ್ಳೆ ಬುಕ್ಸ್, ಇದರಿಂದನೂ ಕೂಡ ಒಳ್ಳೊಳ್ಳೆ ಕ್ವೆಶನ್ಸ್ನ ರೈಸ್ ಮಾಡ್ಬೋದು ಅಂತ ಹೇಳಿ ಅವರ
ಒಂದು ಇಂಟೆನ್ಷನ್. ಸೊ ಹಾಗಾಗಿ ಇದೇ ಫೈನಲ್ ಅಲ್ಲ, ಇದಕ್ಕಿಂತ ಒಳ್ಳೆ ಬುಕ್ಸ್ ಇದ್ರೂ ಕೂಡ ಪರ್ಚೇಸ್ ಮಾಡಿ, ಇಲ್ಲ ನಂಗೆ ಇದೇ ಸಾಕು ಅಂದರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.